ನಮಸ್ಕಾರ, ಮಜಾ ಟಿವಿಗೆ ಸ್ವಾಗತ. ಆಸೆ ಎಪಿಸೋಡ್ ನೋಡೋಣ ಬನ್ನಿ. ದೃಷ್ಟಿ ತೆಗೆದಾದ್ಮೇಲೆ ಶ್ರುತಿನೂ ಫ್ರೆಂಡ್ಸು ರೂಮ್ ಒಳಗಡೆ ಬರ್ತಾರೆ. ಅವಾಗ ಶ್ರುತಿ ಹೇಳ್ತಾಳೆ, ಇಷ್ಟು ದಿನ ಆಯಿತು ಮೀಟ್ ಮಾಡಿ. ಅವಾಗ ಫ್ರೆಂಡ್ಸ್ ಹೇಳ್ತಾರೆ ಹೌದು ಅಂತ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನಾವೆಲ್ಲ ಹೊರಗಡೆ ಹೋಗೋಣ ಅಂತ. ಅದಕ್ಕೆ ಫ್ರೆಂಡ್ಸ್ ಹೇಳ್ತಾರೆ, ನೀನು ಟಯರ್ಡ್ ಆಗಿಲ್ವಾ, ನಮಗೆ ಪರವಾಗಿಲ್ಲ ಬರ್ತೀವಿ ಅಂತ. ಅದು ಹಂಗೇನು ಟಯರ್ಡ್ ಆಗಿಲ್ಲ ಅಂತ ಹೇಳ್ತಾಳೆ. ಅವಾಗ ರವಿ ಒಳಗಡೆ ಬಂದು ಫ್ರೆಂಡ್ಸ್ ಹತ್ರ ಕೇಳ್ತಾರೆ, ಊಟ ಮಾಡಿದ್ರ ಅಂತ. ಊಟ ಮಾಡಿದ್ವಿ ಅಂತ ಹೇಳ್ತಾರೆ. ಆವಾಗ ರವಿ ಹೇಳ್ತಾನೆ, ಶ್ರುತಿ ನಾವು ಹೋಗಿ ಊಟ ಮಾಡಿ ಬರೋಣ ಬಾ ಅಂತ. ನನಗೆ ಹೊಟ್ಟೆ ಹಸಿವಿಲ್ಲ, ನೀನು ಮಾಡು ಅಂತ. ಅವಾಗ ಒಂದು ಗೊತ್ತಿರೋ ಆಂಟಿ ಅಲ್ಲಿಗೆ ಬರ್ತಾರೆ. ಬಂದು, ಏನಮ್ಮ ಶ್ರುತಿ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಿ ಆಂಟಿ, ಸರಿ ಅಂತ ಹೇಳ್ತಾಳೆ. ಆವಾಗ ರವಿ ಕೇಳ್ತಾನೆ, ಯಾರು ನಿಮ್ಮ ಸ್ವಂತದವ್ರ ಈ ಆಂಟಿ? ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಾಳೆ. ಬನ್ನಿರಿ ಹೊರಗಡೆ ಹೋಗೋಣ, ಇಲ್ಲದಿದ್ದರೆ ಒಬ್ಬೊಬ್ಬರೇ ಬರ್ತಾ ಇರ್ತಾರೆ ಅಂತ ಹೇಳ್ತಾಳೆ. ಹೊರಗಡೆ ಕಸ್ತೂರಿಯವರು ಮೀನಾ ಹತ್ರ ಬರ್ತಾರೆ. ಎಲ್ಲಮ್ಮ ಶ್ರುತಿ ಅಂತ ಕೇಳ್ತಾರೆ. ರೂಮಲ್ಲಿ ಇರ್ಬೋದು ಆಂಟಿ ಅಂತ ಹೇಳ್ತಾಳೆ. ನಿಮ್ಮ ಅತ್ತೆಯವ್ರು ಹೇಳ್ತಾಯಿದ್ರು ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ, ಹೋಗಿ ಕರ್ಕೊಂಡು ಬಮ್ಮ ಅಂತ ಹೇಳ್ತಾರೆ. ಮೀನಾ ಶ್ರುತಿ ರೂಮಿಗೆ ಬರ್ತಾಳೆ. ಶ್ರುತಿ ಅಂತ ಕರೀತಾಳೆ. ಅಲ್ಲಿ ಯಾರೂ ರೆಸ್ಪಾಂಡ್ ಮಾಡಲ್ಲ. ಅವಾಗ ಹೊರಗಡೆ ಹೋಗ್ಬೇಕಾದ್ರೆ ಮಾಲೆ ಅಲ್ಲೇ ಇರೋದು ನೋಡ್ತಾಳೆ. ಮಾಲೆಯಲ್ಲಿ ಚೈನ್ ಇರೋದು ನೋಡ್ತಾಳೆ. ಆ ಚೈನ್ನ ಬಿಡಿಸ್ತಾ ಇರ್ತಾಳೆ. ಅಷ್ಟು ಬೇಗ ಶ್ರುತಿಯವ್ರ ತಂದೆ ಬರ್ತಾರೆ. ಬಂದು, ನೀನು ಇಷ್ಟು ದೊಡ್ಡ ಕಳ್ಳಿನ, ನೀನು ಕಳ್ತನ ಮಾಡ್ತಾಯಿದ್ದೀಯ ನನ್ನ ಮಗಳದು, ಇದಕ್ಕೆ ನಾನು ನಿನ್ನ ರೂಮಿಗೆ ಬಂದಿದ್ದು ಅಂತ ಹೇಳ್ತಾ ಇರ್ತಾರೆ. ನನಗೇನು ಗೊತ್ತಿಲ್ಲ, ನಾನು ಆ ಥರ ಮಾಡ್ತಾಯಿಲ್ಲ, ಮಾಲೆಯಲ್ಲಿ ಸಿಕ್ಕಾಕ್ಬಿಟ್ಟಿತ್ತು ಚೈನು, ಅದನ್ನು ತೆಗಿತಾ ಇದ್ದೆ ಅಷ್ಟೇ ಅಂತ. ಅದಕ್ಕೆ ಅವರು ಶೀಲಾ ಬಾ ಅಂತ ಅವ್ರ ಹೆಂಡ್ತಿನ ಕರೀತಾರೆ. ಕರೆದ್ಬಿಟ್ಟು, ನೋಡು ಇವಳು ಏನು ಕೆಲಸ ಮಾಡ್ತಾಯಿದ್ದಾಳೆ ಅಂತ, ದೊಡ್ಡ ಕಳ್ಳಿ ಇವಳು, ನನ್ನ ಮಗಳು ಚೈನು ಕಳ್ತನ ಮಾಡ್ತಾಯಿದ್ದಾಳೆ ನೋಡು ಅಂತ. ಅವಾಗ ಮೀನಾ ಹೇಳ್ತಾಳೆ, ಇಲ್ಲ ನಾನು ಆ ಮಾಲೆಯಲ್ಲಿ ಸಿಕ್ಕಾಕೊಂಡಿದ್ದು ಚೈನ್ ತೆಗಿತಾ ಇದ್ದೆ ಅಷ್ಟೇ ಅಂತ ಇಲ್ಲ. ಅವರು ಮೀನಾ ಹತ್ರ ಹೇಳ್ತಾರೆ, ನೀನು ಸ್ವಂತದವ್ರ ಫಂಕ್ಷನಿಗೆ ಬಂದು ಈ ಥರ ಕಳ್ತನ ಮಾಡ್ತಾರಾ ಅಂತ. ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ, ಕಳ್ತನ ಮಾಡಲಿಲ್ಲ, ಮಾಲೆಯಲ್ಲಿತ್ತು, ಅದನ್ನು ಬಿಡಿಸ್ತಾ ಇದೆ ಅಂತ ಹೇಳ್ತಾಳೆ. ಅವಾಗ ಶಾಂತಿ ಕಸ್ತೂರಿಯವ್ರನ್ನ ಕರ್ಕೊಂಡು, ಏನೋ ಗಲಾಟೆ ನಡೀತಾ ಇದೆ, ಬಾ ನೋಡೋಣ ಅಂತೇಳಿ ಬರ್ತಾರೆ ರೂಮ್ಗೆ. ಶಾಂತಿ ಹತ್ರ ಶೀಲವ್ರು ಹೇಳ್ತಾರೆ, ನೋಡಿ ನಿಮ್ಮ ಸೊಸೆ ಏನು ಮಾಡಿದ್ದಾಳೆ ಅಂತ, ನನ್ನ ಮಗಳು ಚೈನ್ ಕದ್ದಿದ್ದಾಳೆ ಅಂತ ಹೇಳ್ತಾಳೆ. ಮೀನಾ ಅವ್ರ ಹತ್ತಿ ಗುರಾಯಿಸಿ ನೋಡ್ತಾಳೆ. ಮೀನಾ ಏನು ಮಾತಾಡ್ದಿರ ಹತ್ಕೊಂಡು ಸೂರ್ಯ ಹತ್ರ ಓಡೋಗ್ತಾಳೆ. ಸೂರ್ಯ ಮತ್ತು ಮೀನಾ ಅವ್ರ ಮಾವ ಕೇಶವಮೂರ್ತಿಯವ್ರು ಕೇಳ್ತಾರೆ, ಏನಾಯ್ತಮ್ಮ, ಏನಾಯಿತು ಹೇಳು ಅಂತ. ಆವಾಗ ಶ್ರುತಿಯವ್ರ ತಾಯಿ, ಬೀಗ್ರೆ ನಿಮ್ಮ ಸೊಸೆ ಬಡವಳಾದ್ರೂ ಒಳ್ಳೆಯವಳು ಅಂದ್ಕೊಂಡೆ, ಆದರೆ ಈ ಥರ ಒಂದು ಗುಣ ಇದೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಸೂರ್ಯ ಅವ್ರ ತಂದೆ ಕೇಳ್ತಾರೆ, ನೀವು ಮೊದಲು ವಿಷಯ ಹೇಳ್ರಿ ಬೀಗ್ರೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮ ಸೊಸೆ ಕಳ್ತನ ಮಾಡ್ತಾಯಿದ್ಲು ನಮ್ಮ ಮಗಳ ಚೈನು ಅಂತ ಹೇಳ್ತಾರೆ. ಅವ್ರ ತಂದೆ ಹೇಳ್ತಾರೆ, ನನ್ನ ಸೊಸೆ ಬಗ್ಗೆ ನನಗೆ ಗೊತ್ತಿದೆ, ಅವಳಿಂಥ ಬುದ್ಧಿ ಇದೆ ಅವಳಿಗೆ ಅಂತೇಳಿ ಅಂತ. ಅವ್ರ ತಂದೆ ಬೇಕಾದರೆ ಕೇಳಿ ಅಂತೇಳಿ ಶಾಂತಿ ಕಡೆ ತೋರಿಸ್ತಾರೆ. ಶಾಂತಿ ಹೇಳ್ತಾರೆ, ನಾನು ನೋಡಿದಾಗ ಅವ್ರ ಕೈಯಲ್ಲಿತ್ತು ಚೈನು ಅಂತೇಳಿ. ಅದಕ್ಕೆ ಕಸ್ತೂರಿ ಹೇಳ್ತಾಳೆ, ಚೈನ್ ಕೈಯಲ್ಲಿದ್ದರೆ ಕಳ್ಳಿ ಅಂತ ಹೇಳ್ಬಿಡ್ತೀಯಾ ಅಂತ ಹೇಳ್ತಾಳೆ. ಇವಾಗ ರೋಹಿಣಿ ಮೆತ್ತಗೆ ಪೂಜೆ ಹತ್ರ ಹೇಳ್ತಾಳೆ, ನಾವು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡದಾಗಿ ಏನೋ ನಡೀತಾ ಇದೆ ಪ್ರಾಬ್ಲಮ್ಮು ಅಂತ. ಶ್ರುತಿ ತಂದೆ ಹೇಳ್ತಾರೆ, ಈ ಥರ ಚೆನ್ನಾಗಿ ಒಳ್ಳೆ ಫಂಕ್ಷನ್ ನಡೆಯುವಾಗ ಈ ಥರ ಯಾರನ್ನ ಕಳ್ತನ ಮಾಡ್ತಾರಾ ಅಂತ, ಇವಳೆ ಒಬ್ಬಳು ಹೆಣ್ಣ ಅಂತ. ಅದಕ್ಕೆ ಸೂರ್ಯ ಅವ್ರ ತಂದೆ ಹೇಳ್ತಾರೆ, ಮಾತಲ್ಲಿ ಮಿತಿ ಇರಲಿ ಅಂತ. ಅವ್ರ ತಾಯಿ ಹೇಳ್ತಾರೆ, ನಮ್ಮ ಯಜಮಾನ್ರೆ ನೋಡಿದ್ದಾರೆ ಕಳ್ತನ ಮಾಡೋದನ್ನ ಅಂತ. ಅದಕ್ಕೆ ಶ್ರುತಿ ಅವ್ರ ತಂದೆ ಹೇಳ್ತಾರೆ, ಯಾರು ರೂಮಲ್ಲಿಲ್ಲ, ಅದನ್ನ ಎತ್ಕೊಂಡು ಹೋಗ್ಬಿಡೋಣ ಅಂತ ಐಡಿಯಾ ಮಾಡಿದ್ದಾಳೆ ಅಂತ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಸರ್ ಸುಮ್ಮನೆ ಇರಿ, ಏನು ನಡೀತು ಅಂತ ಫಸ್ಟ್ ಕೇಳೋಣ ಅಂತೇಳಿ. ಅದಕ್ಕೆ ಹತ್ಕೊಂಡು ಸೂರ್ಯ ಹತ್ರ ಹೇಳ್ತಾಳೆ, ಕಸ್ತೂರಿ ಆಂಟಿ ಹೇಳಿದ್ರು ಶ್ರುತಿನ ಕರ್ಕೊಂಡು ಬಾ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ. ಅದಕ್ಕೆ ನಾನು ಶ್ರುತಿ ರೂಮ್ಗೆ ಹೋದೆ ರೀ. ಇವಾಗ ಕಸ್ತೂರಿ ಅವ್ರು ಹೇಳ್ತಾರೆ, ಹೌದಪ್ಪ ನಾನೇ ಹೇಳ್ದೆ ಕರ್ಕೊಂಡು ಬಾ ಅಂತೇಳಿ ಶ್ರುತಿನ. ನೀನೇ ಹೇಳ್ತಾಳೆ, ನಾನು ರೂಮ್ಗೆ ಹೋದೆ, ಶ್ರುತಿ ಅಂತ ಕರೆದೆ, ಯಾರೂ ಇರಲಿಲ್ಲ. ಹೊರಗಡೆ ಬರಬೇಕಾದ್ರೆ ಮಾಲೆ ನೋಡಿದೆ, ಮಾಲೆಯಲ್ಲಿ ಸಿಕ್ಕಾಕೊಂಡಿರೋ ಚೈನ್ ನೋಡಿದೆ, ಸರಿ ಎತ್ಕೊಂಡೋಗಿ ಶ್ರುತಿ ಕೊಡೋಣ ಅಂತ ತೆಗಿತಾ ಇದ್ದೆ ಅಷ್ಟೇ ಅಂತ ಹೇಳ್ತಾಳೆ. ಅಷ್ಟು ಬೇಗ ಶ್ರುತಿಯವ್ರ ತಂದೆ ಹೇಳ್ತಾರೆ, ಯಾರೂ ಇಲ್ವಲ್ಲ, ಬೇರೆಯವ್ರು ಎತ್ತೋದಕ್ಕೆ ಮುಂಚೆ ನಾವು ಎತ್ತು ಬಿಡೋಣ ಅಂತ ಐಡಿಯಾ ಮಾಡ್ದ ಅಂತೇಳಿ. ಶ್ರುತಿಯವ್ರ ತಾಯಿ ಹೇಳ್ತಾರೆ, ನಮ್ಮ ಕಡೆಯವರು ಎಷ್ಟು ಚಿನ್ನ ಇದ್ರೂ ಆ ಥರ ಮುಟ್ಟಲ್ಲ, ಏನು ಮಾಡಲ್ಲ ಅಂತ ಹೇಳ್ತಾಳೆ. ಶ್ರುತಿ ತಂದೆ ಹೇಳ್ತಾರೆ, ಇವಳು ಶ್ರುತಿ ಪಕ್ಕದಲ್ಲೇ ನಿಂತ್ಕೊಂಡು ಯಾವಾಗಲೂ ಮಾಲೆ ಮುಟ್ಟಿ ಸರಿ ಮಾಡ್ತಾ ಇದ್ಲಲ್ಲ, ಆ ಚೈನ್ ಸಿಕ್ಕಾಕೊಂಡು ಥರ ಮಾಡಿ ಇವಳೇ ಎತ್ಕೊಳಕ್ಕೆ ನೋಡಿದ್ದಾಳೆ ಅಂತೇಳಿ. ತಂದೆ ಹೇಳ್ತಾರೆ, ವಾಸುದೇವ್ ನನ್ನ ಸೊಸೆ ಆ ಥರ ಮಾಡೋಳಲ್ಲ ಅಂತ. ಆವಾಗ ಸೂರ್ಯ ಹೇಳ್ತಾನೆ, ನನ್ನ ಹೆಂಡತಿ ಆ ಥರ ಮಾಡೋಳಲ್ಲ ಅಂತೇಳಿ. ನೋಡಿದಾಗ ನಿಮ್ಗೆ ಆ ಥರ ಅನಿಸಿರ್ಬೋದು ಅಷ್ಟೇ ಅಂತೇಳಿ. ಅವ್ರ ತಂದೆ ಅಂತಾರೆ, ನಿಮ್ಮಂಥ ಜನಗಳ ಬಗ್ಗೆ ನನಗೆ ಗೊತ್ತು ಅಂತ. ಅದಕ್ಕೆ ಸೂರ್ಯ ಅವ್ರ ತಂದೆ ಕೋಪದಿಂದ ಕೇಳ್ತಾರೆ, ನಿನಗೇನು ಗೊತ್ತಿದೆ ಅಂತ ಹೇಳು ಅಂತ. ಸೂರ್ಯ ಶ್ರುತಿ ತಂದೆ ಹತ್ರ ಹೇಳ್ತಾನೆ, ಸರ್ ನಾನು ನಿಮ್ಮ ಮೇಲೂ ತಪ್ಪು ಹೇಳಲ್ಲ, ಯಾಕಂದರೆ ನೀವು ನೋಡಿದಾಗ ಆ ಥರ ಅನಿಸಿದೆ ನೋಡಿ, ಮೀನಾ ಇವಾಗ ವಿವರಣೆ ಕೊಡ್ತಾ ಇದ್ದಾಳಲ್ಲ ಅಂತ. ಅದಕ್ಕೆ ಶ್ರುತಿ ತಂದೆ ಹೇಳ್ತಾರೆ, ಅವಳು ಕಳ್ತನ ಮುಚ್ಚಾಕೋಸ್ಕರ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತೇಳಿ ಬೇಕಾ ಅಂತ ಹೇಳ್ತಾರೆ. ಕೇಶವಮೂರ್ತಿಯವ್ರು ಹೇಳ್ತಾರೆ, ಮೀನಾ ಚಿನ್ನದಂಥ ಹುಡುಗಿ ಸರ್ ಅಂತ. ಅದಕ್ಕೆ ಹೇಳ್ತಾನೆ, ಅದಕ್ಕೆ ನಾನು ಚಿನ್ನ ಕದಿಯಕ್ಕೆ ಬಂದಿದ್ದು ಅಂತ ಹೇಳ್ತಾರೆ.
ಆಗ ಸೂರ್ಯ ಅವ್ರ ತಂದೆ ಹೇಳ್ತಾರೆ, ವಾಸುದೇವ್ ಸುಮ್ಮನೆ ಇರೋ, ನನ್ನ ಸೊಸೆ ಬಗ್ಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತು ಎಂಥವಳು ಅಂತೇಳಿ, ಇದು ತಿಂತಾಳೆ ಅಲ್ಲದೆ ಈ ಥರ ಮಾಡಲ್ಲ ಅಂತ. ವಾಸುದೇವರು ಹೇಳ್ತಾರೆ, ನನಗೆ ಗೊತ್ತು ಯಾವ ಥರ ಮದುವೆ ಆಯಿತು, ಅವ್ರ ಕುಟುಂಬ ಬಗ್ಗೆನೂ ನನಗೆ ಗೊತ್ತು. ತಂದೆ ಹೇಳ್ತಾರೆ, ಶ್ರುತಿ ನನಗೆಲ್ಲ ಹೇಳಿದ್ದಾಳೆ, ಇವ್ರ ತಮ್ಮ ಒಂದು ದೊಡ್ಡ ಕಳ್ಳ ಅಂತೆ, ನಿಮ್ಮನೆ ಬೈಕ್ ಕದ್ದಿದ್ದಾನೆ, ಅದಾದಮೇಲೆ ತಾನೇ ಮೀನನ ಮದುವೆ ಆಗಿರೋದು ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅದೆಲ್ಲ ಮುಗ್ದೋಗಿರೋ ಕತೆ ಸರ್, ಅದರ ಬೇರೆ ಕತೆ ಇದೆ ಅದು ಅಂತ. ಸೂರ್ಯ ಹೇಳ್ತಾನೆ, ಸರ್ ಮೀನ ಮೇಲೆ ಏನೂ ತಪ್ಪಿಲ್ಲ, ಹತ್ರ ಕೊಡಬೇಕು ಅಂತಲೇ ಚೈನ್ ತೆಗ್ದಿರೋದಷ್ಟೇ ಅಂತ. ಮಾಡಬೇಕು ಅಂದಿದ್ರೆ ಮನೆಯಲ್ಲಿ ಶ್ರುತಿದು ಒಡವೆ ಎಲ್ಲ ಇತ್ತಲ್ಲ, ಕದಿಬೋದಾಗಿತ್ತಲ್ಲ ಅಂತೇಳಿ. ಅದಕ್ಕೆ ಶ್ರುತಿ ತಂದೆ ಹೇಳ್ತಾರೆ, ಮನೇಲಿ ಕದಿಯೋಕ್ಕಾಗಲ್ಲ ಅಂತ, ಎಲ್ಲಿ ಕದಿಯೋಕ್ಕೆ ಬಂದಿದ್ದ ಅಂತ ಹೇಳ್ತಾರೆ. ಹೆಂಡತಿನ ಕಾಪಾಡೋಕ್ಕೆ ನೋಡ್ತಾ ಇದೀಯಾ ಅಂತ ಹೇಳ್ತಾನೆ. ಸೂರ್ಯ ತಂದೆ ಕೋಪದಿಂದ ಹೇಳ್ತಾರೆ, ವಾಸುದೇವ್ ನನ್ನ ಸೊಸೆ ಎಲ್ಲೋ ಕಳ್ತನ ಮಾಡಿಲ್ಲ ಅಂತೇಳಿ ಅದಕ್ಕೆ ವಿವರಣೆನೂ ಕೊಟ್ಟಳು. ನನ್ನ ಮಗನೂ ತುಂಬ ಸಮಾಧಾನದಿಂದ ಹೇಳ್ತಾ ಇದ್ದಾನೆ, ಕೇಳಿಸ್ಕೊತಾನೇ ಇಲ್ಲ ನೀನು. ನಾನು ಕೇಳಿಸ್ಕೊಬೇಕಾ, ಈ ಕ್ರಿಮಿನಲ್ ಹೇಳ್ತಾ ಇರೋದು, ಇವನೇನೇನು ಮಾಡಿದ್ದಾನೆ ಅಂತ ಗೊತ್ತು ಅಂತ ಹೇಳ್ತಾನೆ. ಸೂರ್ಯ ತಂದೆ ಹೇಳ್ತಾರೆ, ನನ್ನ ಮಗನ ನೀನು ಕ್ರಿಮಿನಲ್ ಅಂತ ಹೇಳ್ಬೇಡ ಅಂತ. ಶ್ರುತಿ ತಂದೆ ಹೇಳ್ತಾರೆ, ಒಬ್ಬ ಕಳ್ಳಿನ ಎಷ್ಟು ಜನ ಅಂತ ಕಾಪಾಡ್ತೀರಿ ನೀವು ಅಂತ. ಸೂರ್ಯ ತಂದೆ ಜಗಳ ಮಾಡೋ ಥರ ಹೋಗ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾರೆ, ಅಪ್ಪ ಬಿಟ್ಬಿಡಪ್ಪ, ಅವ್ರ ಕಣ್ಣಿಗೆ ಆ ಥರ ಕಾಣಿಸಿರ್ಬೋದು ಅಂತೇಳಿ. ಶ್ರುತಿ ಅವ್ರ ತಂದೆ ಹೇಳ್ತಾರೆ, ಗಂಡ ಹೆಂಡ್ತಿ ಇಬ್ಬರು ಸೇರಿ ಮಾಡಿದ್ದೀರಾ ಈ ಥರ ಅಂತೇಳಿ. ಅದಕ್ಕೆ ಕೇಶವಮೂರ್ತಿ ಅವ್ರು ಹೇಳ್ತಾರೆ, ಇವಾಗವರೆಗೂ ಮೀನಾ ಮೇಲೆ ಹೇಳಿದ್ರಿ, ಇವಾಗ ಸೂರ್ಯನೂ ಸೇರಿಸ್ಕೊಂಡ್ರಾ ಅಂತೇಳಿ. ಮತ್ತು ಊರಿಗೆ ಗೊತ್ತಿಲ್ವಾ ಅವನೊಂದು ರೌಡಿ ಪೊರ್ಕಿ ಕುಡಿಕಾರ ಅಂತೇಳಿ ಅಂತ. ಅದಕ್ಕೆ ಸೂರ್ಯ ತಂದೆ ಹೇಳ್ತಾರೆ, ವಾಸುದೇವ್ ಇನ್ನು ಮಾತಾಡಬೇಡ ಒಂದು ಮಾತು ಅಂತ ಕೇಳ್ತಾರೆ. ಇವಾಗೇನು ಇವನು ಕುಡ್ಕಾರ್ನಲ್ವಾ, ಇವಳು ಕಳ್ತನ ಮಾಡ್ತಾಳೆ, ಆ ದುಡ್ಡಿಟ್ಟು ಸೂರ್ಯ ಕುಡಿತಾನೆ ಅಂತ ಹೇಳ್ತಾರೆ. ಇವ್ರ ಕೆಲಸ ಅಂತ ಹೇಳ್ತಾನೆ. ಸೂರ್ಯ ಸರ್ ಬೇಡ ಬೇಡ ಅಂತ ಹೇಳ್ತಾನೆ. ಶ್ರುತಿ ತಂದೆ ಹೇಳ್ತಾರೆ, ನಿಲ್ಲಿಸು, ನಿನಗೆ ತಕ್ಕನಾದ ಹೆಂಡ್ತಿನೇ ಬಂದಿದ್ದಾಳೆ ಅಂತ, ಧೈರ್ಯ ಇದೆ ಇಲ್ಲಿ ಬಂದು ಕಳ್ತನ ಮಾಡೋಕ್ಕೆ ಅಂತ ಹೇಳ್ತಾನೆ. ನಾಚಿಕೆ ಆಗಲ್ವಾ ಕಳ್ತನ ಮಾಡೋಕ್ಕೆ, ನಿಮ್ಮ ಅಪ್ಪ ಅಮ್ಮ ಯಾವ ಥರ ಕಳಿಸಿದಾರೆ ನೋಡು, ಹಣಕ್ಕೋಸ್ಕರ ಏನಾದರೂ ಮಾಡ್ತೀಯ ನೀನು ಅಂತ. ನೀನು ಒಡವೆ ಕಳ್ತನ ಮಾಡ್ಕೊಂಡು ಕೊಟ್ಟು ನಿನ್ನ ಗಂಡನ ಕೊಡಿಸ್ತೀಯಾ ಅಂತ ಹೇಳ್ತಾನೆ. ಅಂಗಡಿ ಏನು ಕಿಟ್ಕೊಂಡಿದ್ಯಾ, ಹೋಗಿ ರೋಡಲ್ಲಿ ಭಿಕ್ಷೆ ಬೇಡತ್ತಾನೆ ಅಂತ ಹೇಳ್ತಾನೆ. ಕೋಪ ಬಂದು ಕೆನ್ನೆಗೆ ಒಂದು ಏಟು ಕೊಡ್ತಾನೆ. ಶ್ರುತಿ ರವಿ ಅದನ್ನು ನೋಡ್ಕೊಂಡು ಓಡಿ ಬರ್ತಾರೆ. ದೊಡ್ಡ ಜಗಳನೇ ಆಗುತ್ತೆ. ಸೂರ್ಯ ತಂದೆನೂ ಕೇಶವಮೂರ್ತಿ ಅವರು ಸೂರ್ಯನ ಕರ್ಕೊಂಡು ಈ ಕಡೆ ಬರ್ತಾರೆ, ಬೇಡ ಬಾ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಪ್ಪ ಎಷ್ಟು ಅಂತ ಸಮಾಧಾನವಾಗಿದ್ದರೂ ಅವ್ರು ಬಿಡ್ತಾ ಇಲ್ವಲ್ಲಪ್ಪ ಅಂತೇಳಿ ಹೇಳ್ತಾನೆ. ಯಾಕೋ ಹುಚ್ಚಿನ ಥರ ಆಡ್ತಾ ಇದೆಯಾ ನೀನು ಅಂತೇಳಿ. ಸೂರ್ಯ ಹೇಳ್ತಾನೆ, ಅವ್ರು ಹುಚ್ಚಿರ ಥರ ಆಡ್ತಾ ಇರೋದು ಅಂತೇಳಿ. ಕೋಪದಿಂದ ಕೆಟ್ಟ ಮಾತಲ್ಲಿ ಬೈತಾಳೆ ಸೂರ್ಯನ. ತಂದೆ ಹೇಳ್ತಾರೆ, ಅಮ್ಮ ಇಲ್ಲಿ ನಡೆದಿರೋ ವಿಷಯ ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರು, ಅಂಕಲ್ ಏನಾದರೂ ನಡೀಲಿ, ಹೆಂಗೆ ಹೊಡಿತಾನೆ ನಮ್ಮ ತಂದೆನ ಅಂತ. ಶ್ರುತಿ ಅವ್ರ ತಾಯಿ ಹೇಳ್ತಾರೆ, ರೌಡಿ ಪೊರ್ಕಿ ಅವ್ರು ಯಾರು ಅಂತ ನಿನಗೆ ಗೊತ್ತಾ ಅಂತೇಳಿ. ಶ್ರುತಿ ಅವ್ರ ತಾಯಿ ಹೇಳ್ತಾರೆ, ಅವ್ರ ವಯಸ್ಸಿಗಾದರೂ ಮರ್ಯಾದೆ ಕೊಡಬೇಕಲ್ಲ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಆ ವಯಸ್ಸಿಗೆ ತಕ್ಕಂತ ಮಾತಾಡೋಕ್ಕೆ ಹೇಳ್ರಿ ಅಂತೇಳಿ. ಸೂರ್ಯ ತಾಯಿ ಹೇಳ್ತಾರೆ, ಸೂರ್ಯ ಏನೋ ಮಾತಾಡ್ತಾ ಇದೆಯಾ, ಸುಮ್ಮನೆ ಇರೋ ಅಂತೇಳಿ. ಬೀಗ್ರೆ ತಪ್ಪಾಗೋಯ್ತು ನಮ್ಮಿಂದ ಅಂತ ಹೇಳ್ತಾಳೆ. ಕ್ಷಮಿಸ್ಬೇಡಿ, ಗೊತ್ತಿಲ್ಲದೆ ಮಾಡಿದ್ದಾನೆ ಅವನು ಅಂತೇಳಿ. ಅವ್ರ ತಾಯಿ ಹೇಳ್ತಾರೆ, ನಮ್ಮ ಸ್ವಂತದವ್ರ ಮುಂದೆ ಎಲ್ಲರ ಮುಂದೆ ಮಾನ ಮರ್ಯಾದೆ ತೆಗೆದ್ಬಿಟ್ನಲ್ಲ, ನಮ್ಮ ಯಜಮಾನ್ರು ನೋಡಿದ್ಬಿಟ್ನಲ್ಲ ಅಂತೇಳಿ. ನಾನು ಹೇಳಿದ್ದೆ, ಇವನ್ನ ಈ ಪುರ್ಕಿನ ರೌಡಿನ ಕರಗೈಬೇಡ್ರಿ ಫಂಕ್ಷನ್ಗೆ ಅಂತೇಳಿ. ಕೇಶವಮೂರ್ತಿ ಅವ್ರು ಹೇಳ್ತಾರೆ, ನಿಮ್ಮ ಯಜಮಾನ್ರು ಮಾತಾಡಿದ್ದು ತಪ್ಪೇ ಅಲ್ವಾ ಅಂತ. ಶ್ರುತಿ ತಾಯಿ ಹೇಳ್ತಾರೆ, ಅವನ ಹೆಂಡತಿ ಈ ಥರ ಮಾಡಿದ್ದಾಳೆ, ಅದಕ್ಕೆ ಕೇಳಿದ್ದಕ್ಕಾ ಅಂತೇಳಿ. ಅದಕ್ಕೆ ಸೂರ್ಯ ಕೋಪ ಬರುತ್ತೆ, ಆ ಥರ ಮಾಡಿಲ್ಲ ನನ್ನ ಹೆಂಡತಿ ಅಂತ ಹೇಳ್ತಾ ಇಲ್ವಾ ಅಂತ ಹೇಳ್ತಾನೆ. ಅವ್ರ ತಾಯಿ ಹೇಳ್ತಾರೆ, ಈ ರೌಡಿನ ಫಂಕ್ಷನ್ ಕರ್ಕೊಂಬರ್ಬೇಡಿ ಅಂತ ಹೇಳಲಿಲ್ವ ನಾನು ಅಂತ. ಅದಕ್ಕೆ ಸೂರ್ಯ ತಾಯಿ ಹೇಳ್ತಾರೆ, ನಾನು ಕೇಳೋದನ್ನೋ ಬಿಟ್ಟನೋ, ಆದರೆ ಅಲ್ಲಿದ್ದಾರಲ್ಲ ನಮ್ಮ ಯಜಮಾನ್ರು ಅವರೇ ಅಂತ ಹೇಳ್ತಾಳೆ. ಇವ್ರ ತಾಯಿ ಹೇಳ್ತಾರೆ, ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಮಾಡಬಾರ್ದೆಲ್ಲ ಮಾಡ್ತಾರೆ, ಅನಾಚಾರ ಅಂತಾಳೆ. ಸೂರ್ಯ ಹೇಳ್ತಾನೆ, ಅಪ್ಪ ಸುಮ್ಮನೆ ಇರು ಅಂತೇಳು ಅಮ್ಮನ್ನ, ಎಲ್ಲ ನೋಡಿ ಕೂಡ ಯಾವ ಥರ ಮಾತಾಡ್ತಾ ಇದ್ದಾರೆ ಅಂತ ನೋಡು ಅಂತ. ಅದಕ್ಕೆ ಸೂರ್ಯ ಅವ್ರ ತಾಯಿ, ನಾನೇನು ಮಾಡಿದೆ ಅಂತ ಹೇಳ್ತಾರೆ. ರಂಗನಾಥ್ ಅವ್ರಿಗೆ ಕೋಪ ಬಂದು ಹೇಳ್ತಾರೆ, ಸಾಕು ಅವ್ರು ಕೊಟ್ಟಿದ್ದ ಮರ್ಯಾದೆ, ಬಾ ಮನೆಗೆ ಹೋಗೋಣ ಅಂತೇಳಿ. ರವಿ ಶ್ರುತಿನೂ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಶ್ರುತಿ ತಂದೆ ಹೇಳ್ತಾರೆ, ಹೋಗಮ್ಮ ನಿಮ್ಮ ಮನೆಯವ್ರು ಕರೀತಾ ಇದ್ದಾರೆ, ಇಷ್ಟು ದಿನ ಆಗಿತ್ತು ನಿನ್ನ ಮದುವೆ ಆದಮೇಲೆ ನಿನ್ನ ನೋಡಿ, ಹೇಗೋ ಅದ್ಧೂರಿಯಾಗಿ ತಾಳಿ ಶಾಸ್ತ್ರ ಮಾಡೋಣ ಅಂದ್ಕೊಂಡೆ, ನಾನು ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ, ಕೇಳ್ದೆ ಮದುವೆ ಮಾಡ್ಕೊಂಡಿದ್ದೆ, ಕೋಪ ಇತ್ತು ನಿಜ, ಆದರೆ ಪ್ರೀತಿನೂ ಇತ್ತಮ್ಮ ಅಂತ ಹೇಳ್ತಾರೆ. ಹೇಳಬೇಕಾಗಿರೋದೆಲ್ಲ ಹೇಳಿದ್ದೀನಮ್ಮ, ಆಮೇಲೆ ನಿನ್ನಿಷ್ಟ. ಶ್ರುತಿ ಅವ್ರ ತಾಯಿ ಹೇಳ್ತಾರೆ, ಒಳ್ಳೆಯವ್ರ ಸಂಘ ಮಾಡಬೇಕಮ್ಮ, ಅಲ್ಪರ ಸಂಘ ಮಾಡಬಾರ್ದು ಅಂತ ಹೇಳ್ತಾರೆ. ಆಗ ಶಾಂತಿ, ಬಾ ಶ್ರುತಿ ಹೋಗೋಣ, ನಾನೆಲ್ಲ ಮಾತಾಡಿ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಶ್ರುತಿ, ನಾನು ಬರಲ್ಲ ಅಂತ ಕೋಪದಿಂದ ಹೇಳ್ತಾರೆ. ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾರೆ. ಆವಾಗ ಶಾಂತಿ, ಹೀಗಂದರೆ ಹೇಗಮ್ಮ ಅಂತ ಹೇಳ್ತಾರೆ. ಶ್ರುತಿ ಹೇಳ್ತಾಳೆ, ನಮ್ಮ ತಂದೆನ ಕೈ ಮಾಡಿದ ಮನೆಗೆ ನಾನು ಈಚೆರಿರೋ ಮನೆಗೆ ನಾನು ಬರಲ್ಲ, ನನ್ನ ಚಪ್ಪಲಿನ ಕೂಡ ನಾನು ಬಿಡಲ್ಲ ಅಲ್ಲಿ ಅಂತ ಹೇಳ್ತಾಳೆ. ಕೋಪದಿಂದ ಸೂರ್ಯ, ನೀನು ಬರಲಿಲ್ಲ ಅಂದರೆ ಬೇಡ ಹೋಗಲೇ ಅಂತೇಳಿ, ಬಾ ಮೀನಾ ನಾವು ಹೋಗೋಣ ಅಂತ ಹೋಗ್ತಾರೆ.
ಶಾಂತಿ ಹೇಳ್ತಾಳೆ ಬಾ ಶ್ರುತಿ ಹೋಗೋಣ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ ಇಲ್ಲ ಬರಲ್ಲ ಅಂದರೆ ಬರಲ್ಲ ನಾನು ಅಂತ ಕೋಪದಿಂದ ಹೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ ನೀನು ಇನ್ನೂ ಚಿಕ್ಕ ಹುಡುಗಿ ಈ ನಿರ್ಧಾರ ಎಲ್ಲ ಮಾಡಬಾರ್ದು, ಬಾಮ್ಮ ಹೋಗೋಣ ಅಂತ ಹೇಳ್ತಾಳೆ. ಶ್ರುತಿ ಬರಲ್ಲ ಅಂತ ಅಂದ್ಕೊಂಡು ಓಡ್ತಾಳೆ. ಆಗ ಸೂರ್ಯ ತಾಯಿ ಹೇಳ್ತಾರೆ ರವಿ ನೀನಾದರೂ ಬಾರೋ ಅವಳು ಸಮಾಧಾನ ಮಾಡ್ಕೊಂಡು ಬರ್ತಾಳೆ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ ಅಮ್ಮ ರವಿ ಬಂದ್ಬಿಟ್ರೆ ಅವಳನ್ನ ಸಮಾಧಾನ ಮಾಡೋರು ಯಾರಮ್ಮ, ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾನೆ ಬಾ ಅಂತ. ಅದಕ್ಕೆ ಶಾಂತಿ ಹೇಳ್ತಾಳೆ ಸರಿ ರವಿ ನೀನು ಸಮಾಧಾನ ಮಾಡಿ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಮನೋಜ್ ಹೇಳ್ತಾನೆ ಬಾಮ್ಮ ನಾವು ಹೋಗೋಣ, ರೋಹಿಣಿ ಬಾ ಹೋಗೋಣ ಅಂತೇಳಿ. ಅವಾಗ ಶಾಂತಿ ಹೇಳ್ತಾರೆ ರವಿ ಕರ್ಕೊಂಡು ಬರ್ತಾನೆ ಬಾಮ್ಮ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಪೂಜಾ ರೋಹಿಣಿ ಹತ್ರ ಹೇಳ್ತಾಳೆ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ, ಆದರೆ ಸೂರ್ಯನಿಂದನೇ ನಮಗೆ ಸಹಾಯ ಆಯಿತು ನೋಡ್ದ ಅಂತ. ಇವಾಗ ನಿನಗೆ ಸಮಾಧಾನ ಆಯಿತು ರೋಹಿಣಿ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ ಇವಾಗ ನನಗೆ ಸಮಾಧಾನ ಆಯಿತು, ಇನ್ಮೇಲಿದೆ ನೋಡು ನನ್ನ ಆಟ ಮನೆಯಲ್ಲಿ ಅಂತ ಹೇಳ್ತಾಳೆ. ಈ ಮನೆಯಲ್ಲಿ ಕೋಪದಲ್ಲಿ ಆ ಕಡೆ ಈ ಕಡೆ ನಡೀತಾ ಇರ್ತಾಳೆ. ಅವಾಗ ಮನೋಜ ಡೈನಿಂಗ್ ಟೇಬಲ್ ಬಂದು ಕುತ್ಕೊಂಡು ಅಮ್ಮ ಅಮ್ಮ ಅಂತಾನೆ. ಏನು ಅಂದರೆ ಅಮ್ಮ ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಫಂಕ್ಷನಲ್ಲೂ ತಿಂದಿಲ್ಲ, ಏನಾದರೂ ಮಾಡ್ತೀನಿ ಇಲ್ಲಿಂದ ಊಟ ತರಿಸ್ಲಾ, ಅದಕ್ಕೆ ದುಡ್ಡು ಕೊಡ್ತೀಯಮ್ಮ ಅಂತ ಕೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ ಕೋಪದಿಂದ ಮನೆ ಮರ್ಯಾದೆ ಎಲ್ಲ ಹೋಯ್ತು, ನಿನಗೆ ಊಟ ಬೇಕಾ, ಊಟ ತಿಂದ್ಬಿಟ್ಟು ಚೆನ್ನಾಗಿ ಮಲ್ಕೊಬೇಕಾ ಅಂತ ಹೇಳ್ತಾ ಇರ್ತಾಳೆ. ನಿಮ್ಮ ಅಪ್ಪನಿಂದನೇ ಅವನ್ನ ಕರ್ಕೊಂಡು ಹೋಗಿದ್ದು, ಇಲ್ಲಾಂದರೆ ಕರ್ಕೊಂಡು ಹೋಗ್ತಾ ಇಲ್ಲ, ಅವನಿಂದ ಮರ್ಯಾದೆ ಹೋಯಿತು ಹೇಳೋವಾಗ ರಂಗನಾಥ್ ಅವರು ಹಿಂದ್ಗಡೆ ಬಂದು ನಿಂತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ.